ಈಗ ಐಎಎಸ್ ಮತ್ತೆ ಕೆಎಎಸ್ ಮಾಡುವುದು ಅಂತಂದ್ರೆ ಈಗ ಜನಸಾಮಾನ್ಯರಿಗೆ ಅವ್ರು ಏನು ಅನ್ಕೊಳ್ತಾರೆ, ಇದು ನಮ್ಮ ಕೈಗೆಟಕ ದ್ರಾಕ್ಷಿ, ನಮ್ಮ ಮಕ್ಕಳೆಲ್ಲ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ತುಂಬ ಜನ ಹಿಂದೇಟ್ ಹಾಕ್ತಾರೆ. ಕೆಲವರು ಕಷ್ಟಪಟ್ಟು ಆದರೂ ಪರವಾಗಿಲ್ಲ, ಎಷ್ಟಾರು ದುಡ್ಡಾಗಲಿ ಸಾಲ ಸೋಲ ಮಾಡಿ ನನ್ನ ಮಗ ಓದಲಿ ಅಂತ ಸೇರಿಸ್ತಾರೆ. ಇನ್ನು ಶ್ರೀಮಂತರು ಪರವಾಗಿಲ್ಲ, ಎಷ್ಟು ಸರಿನಾರು ಬರೆಯಪ್ಪ, ನೀನು ಎಂಥ ಕ್ಲಾಸ್ಗಾದ್ರೂ ಹೋಗು, ಇಲ್ಲಿ ಕರ್ನಾಟಕದಿಲ್ಲ ಅಂದರೆ ಬೇಕಾದ್ರೆ ಡಿಲ್ಲಿಗೆ ಹೋಗಿ ಅಲ್ಲಿ ಮಾಡು ಅಂತೆಲ್ಲ ಹೇಳ್ತಾರೆ. ಸೊ ಈಗ ಐಎಎಸ್ ಮಾಡಬೇಕು ಅಂದರೆ ಈಗ ಕೆಲವರು ಕಾಮರ್ಸ್ ತೊಗೊಂಡಿರ್ತಾರೆ, ಕೆಲವರು ಆರ್ಟ್ಸ್ ತೊಗೊಂಡಿರ್ತಾರೆ, ಕೆಲವರು ಸೈನ್ಸಲ್ಲಿ ಓದ್ತಿರ್ತಾರೆ. ಹೇಗೆ ಹೋಗಬೇಕು, ದಾರಿ ಹೇಗೆ? ನೋಡಿ, ಈಗ ಈ IAS ಅನ್ನೋದು ಒಂದು ತಪಸ್ಸು, ನಿಮ್ಗೆ ಹೇಳಿದೆ ಮಿಷನ್ ಅಂತ ಹೇಳ್ಬಿಟ್ಟೆ. ತಪಸ್ಸು ಅಂದರೆ ಏನು? ನೀನು ಯು ಹ್ಯಾವ್ ಟು ಕಂಡೀಷನ್ ಯರ್ ಮೈಂಡ್ ಟು ದಟ್. ಇಟ್ ಈಸ್ ನಾಟ್ ದ ಮಾರ್ಕ್ಸ್. ಪ್ಲೀಸ್ ನೋಟ್, ಮೈ ಡಿಯರ್ ಪೇರೆಂಟ್ಸ್ ಆ್ಯಂಡ್ ದಿಸ್ ಕ್ಯಾಂಡಿಡೇಟ್ಸ್, ಫಸ್ಟ್ ಯು ನೀಡ್ ಟು ಕಂಡೀಷನ್ ಯುವರ್ ಮೈಂಡ್. ಯು ನೀಡ್ ಟು ಕಂಡೀಷನ್ ಯುವರ್ ಸೆಲ್ಫ್. ಈಗ ಉದಾಹರಣೆಗೆ ನೀವು ಏನೋ ಒಂದು ಮಾಡಬೇಕು. ಈಗ ನೀವು FD ಅಂದರೆ ಫ್ಯಾಷನ್ ಡಿಸೈನಿಂಗಲ್ಲಿದ್ದರೆ ಆ್ಯಂಕರ್ ಆದಾಗ ವಾಟ್ ಡಿಡ್ ಯು ಡೂ? ಯು ಕಂಡೀಷನ್ಡ್ ಯುವರ್ ಸೆಲ್ಫ್, ರೈಟ್? ನಿಮ್ಮಲ್ಲಿ ಏನಿದೆ ಆ್ಯಂಕರ್ ಆಗೋಕ್ಕೆ, ಸಕ್ಸಸ್ಫುಲ್ ಆಗೋಕ್ಕೆ, ಇಂಡಸ್ಟ್ರಿಯಲ್ಲಿ ಉಳ್ಕೊಳ್ಳೋಕ್ಕೆ ಏನೆಲ್ಲ ಬೇಕೋ ಅದನ್ನು ನೀವು ಫಸ್ಟ್ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಸ್ಟಾರ್ಟೆಡ್ ಟ್ಯೂನಿಂಗ್ ಯುವರ್ ಸೆಲ್ಫ್. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾರದೇನು, ನೀ ಕಾಮರ್ಸ್ ಆದರೂ ಮಾಡು, ಸೈನ್ಸ್ ಆದರೂ ಮಾಡು, ಆರ್ಟ್ಸ್ ಆದರೂ ಮಾಡು, ಈ 64 ಗುಣ ಸಾಮರ್ಥ್ಯಗಳು ಅಂತ ಏನಂದರೆ ಫಸ್ಟ್ ಅದನ್ನು ನೀವು ಟೆಸ್ಟ್ ಮಾಡು. ಬಟ್ ಇಟ್ ಈಸ್ ಆಲ್ಸೋ ಪ್ರೂವನ್, ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರು ಹೆಚ್ಚು ಕ್ಲಿಕ್ ಮಾಡ್ತಾರೆ ಅನ್ನೋದು ಪ್ರೂವ್ ಆಗಿದೆ. ಹಂಗಾರೆ ಆರ್ಟ್ಸ್ ಅವ್ರು ಮಾಡೋಕ್ಕಾಗಲ್ಲ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಗೊತ್ತಾ, ಸೈನ್ಸ್ ಮಾಡು, ಆರ್ಟ್ಸ್ ಮಾಡು, ಅವರೆಲ್ಲ ತಗೊಳ್ಳೋದು ಏನಂದ್ರೆ ಇಲ್ಲಿ ಸೋಷಿಯಾಲಜಿ, ಆಂಥ್ರೋಪಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಂಥವು ತಗೋತಾರೆ, ಇನ್ಕ್ಲೂಡಿಂಗ್ ಸೈನ್ಸ್. ಉದಾಹರಣೆಗೆ ನಾನು ತೊಗೊಂಡಿದ್ದು ಸೋಷಿಯಾಲಜಿ. ನಾನು ಝುವಾಲಜಿ ಆದರೂ ಕೂಡ MSc, ನಾನು ತೊಗೊಂಡಿದ್ದು ಸೋಷಿಯಾಲಜಿ. ಯಾಕೆ ಅಂದರೆ ಫಸ್ಟು ನಾವೇನು ಅರ್ಥ ಮಾಡ್ಕೋಬೇಕು, ಆ ಸಿಲೆಬಸ್ ಓದ್ತಾ ನನಗೆ ಯಾವುದು ಇನ್ಸ್ಪೈರ್ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸಿ, ಫಾರ್ಗೆಟ್ ವಾಟ್ ಯು ಹ್ಯಾವ್ ಡನ್. ವಾಟ್ ವಿಲ್ ಇನ್ಸ್ಪೈರ್ ಯು ಟು ಸ್ಟಡಿ ವೆರಿ ಹಾರ್ಡ್, ವಾಟ್ ವಿಲ್ ಮೋಟಿವೇಟ್ ಯು ಟು ಸ್ಟಡಿ ಹಾರ್ಡ್. ನಾನು ನೋಡಿದಾಗ ನಂಗೆ ಝುವಾಲಜಿಗಿಂತ ಹೆಚ್ಚಾಗಿ ನಂಗೆ ಸೋಷಿಯಾಲಜಿ ಭಾಳ ಇಷ್ಟ ಆಯಿತು. ಮಾರ್ಕ್ಸ್ ಬರುತ್ತೆ ಅಂತಲ್ಲ, ಫಸ್ಟು ನಿಮ್ಗೆ ಆ ಸಿಲೆಬಸ್ ಪೈಕಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅಂತ ಫಸ್ಟ್ ತಿಳ್ಕೊಬೇಕು. ಆದರೆ ಇನ್ನೊಂದು ಸಿವಿಲ್ ಸರ್ವಿಸ್ದು ಬ್ಯೂಟಿ ಏನು ಅಂತ ಹೇಳ್ತೀನಿ ಕೇಳಿ. ಅದೊಂದು ಸಾಗರ, ಅದೊಂದು ಸಾಗರ. ಅದು ಆ ಸಾಗರಕ್ಕೆ ನೀನು ಹೋಗಬೇಕು ಅಂದರೆ ನೀನು ಎಷ್ಟು ಆಳಕ್ಕೆ ಹೋಗಬೇಕು ಅನ್ನೋದು ನಿಂಗೆ ಗೊತ್ತಿರಬೇಕು. ಸಾಗರದ ಆಳ ಅಥವಾ ನೀನು ಚಿಮ್ಮಬೇಕಾ, ಗಗನದ ಎತ್ತರ, ಇವೆರಡಕ್ಕೂ ನೀನು ರೆಡಿ ಇರಬೇಕು. ಆ ರೆಡಿ ಇರಬೇಕು, ನಿನ್ನೊಳಗೆ ಏನೇನು ಬೇಕು ಅನ್ನೋದು ನೀವು ಫಸ್ಟ್ ಸಿದ್ಧತೆ ಮಾಡ್ಕೋಬೇಕು. ದಟ್ ಈಸ್ ವಾಟ್ ವಿ ಡೂ. ನಿನ್ನಲ್ಲಿ ಆ ಮಟ್ಟಕ್ಕಿದೆ ಅಂದರೆ ನೀನು ಮಾಡಪ್ಪ. ಮಾಡೋಕ್ಕಾಗಲ್ವಾ? ಯಾಕೆ ಮಾಡೋಕ್ಕಾಗಲ್ಲ? ರೀಸನ್ ಕೊಡ್ತೀವಿ. ಅಥವಾ ನೀವು ಮಾಡಲೇಬೇಕು, ನೀ ಏನೆಲ್ಲ ಸರಿಪಡಿಸ್ಕೋಬೇಕು. ಆ ರೀತಿಯ ಬ್ಲೂ ಪ್ರಿಂಟ್ ಕೊಡೋದು ಪ್ರಪಂಚದಲ್ಲೇ ಎಲ್ಲೂ ಆ ಒಂದು ಮೆಕ್ಯಾನಿಸಮ್ ಬಂದಿಲ್ಲ. ದಟ್ ಈಸ್ ವೈ ಐರೈಸ್ ಪ್ರೋಸ್ A64 ಮೆಥಡಾಲಜಿ ಆರ್ ಫ್ರೇಮ್ವರ್ಕ್ ಈಸ್ ಕಾಲ್ಡ್ ದ ವರ್ಲ್ಡ್ಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್.